ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ BEdನ 2ನೇ ಮೆರಿಟ್ ಲಿಸ್ಟ್ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾ ಇದ್ದಾರೆ. ಇನ್ನು ಕೆಲವಷ್ಟು ವಿದ್ಯಾರ್ಥಿಗಳು ಈಗ ನಮಗೆ ಬೇಕಾಗಿರುವಂಥ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳಿ ಮುಂದಿನ ಒಂದು ಹಂತದ ಮೆರಿಟ್ ಲಿಸ್ಟ್ಗಾಗಿ ವೇಟ್ ಮಾಡ್ತಿದ್ದೀರಾ. ಸ್ನೇಹಿತರೆ, ಇವತ್ತು 3ನೇ ರೌಂಡ್ ಲೀಸ್ಟನ್ನು ಬಿಡ್ತಾರೆ, ಎಲಿಜಿಬಲ್ ಲೀಸ್ಟನ್ನು ಬಿಡ್ತಾರೆ. ಇದು ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ ಹೊಸ ವಿದ್ಯಾರ್ಥಿಗಳು. ಈಗ ವಿದ್ಯಾರ್ಥಿಗಳು ಏನಂದರೆ, ಈಗ ಮುಂದಿನ ಒಂದು ಹಂತದಲ್ಲಿ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅವರ ಒಂದು ಮೆರಿಟ್ ಲಿಸ್ಟ್ ಬಿಡೋವರೆಗೂ ಕೂಡ 3ನೇ ರೌಂಡ್ದು ವೇಟ್ ಮಾಡಬೇಕಾಗ್ತದೆ. ಈಗ ಹೊಸದಾಗಿ ಆಯ್ಕೆಯಾಗಿರುವಂಥ ಅಂದರೆ ಎಲಿಜಿಬಲ್ ಲಿಸ್ಟ್ಗೆ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ತಮ್ಮ ಒಂದು ಯಾವ್ಯಾವ ಡೇಟ್ಗೆ ಅಂದರೆ ನೋಡಲ್ ಕೇಂದ್ರಕ್ಕೆ ಹಾಕಿರ್ತೀರ, ಅಲ್ಲಿ ಹೋಗಿ, ಓಕೆನಾ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, 2023-24ನೇ ಸಾಲಿನ BEd ಕೋರ್ಸಿನ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿಗಾಗಿ 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟ ಈಗಾಗಲೇ ಆಗಿದೆ. ಇಲ್ಲಿ 3ನೇ ಸುತ್ತು ಯಾವಾಗ ಬರುತ್ತೆ ಅಂದರೆ ಇವತ್ತು ಬರುತ್ತೆ. 16/1/2024ರಿಂದ 20/1/2024 ನಿಮಗೆ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋಕ್ಕೆ ಅವಕಾಶವನ್ನು ನೀಡ್ತಾರೆ. ಆಮೇಲೆ ಆಪ್ಷನ್ ಎಂಟ್ರಿ 21/2024ರಿಂದ 22/1/2024 ಇರ್ತದೆ. ನಂತರದಲ್ಲಿ 4ನೇ ಸುತ್ತು ಬಿಡ್ತಾರೆ. ಅರ್ಹತಾ ಪಟ್ಟಿ ಪ್ರಕಟಣೆ ದಾಖಲಾತಿ ದಿನಾಂಕ 29/1/2024ರಿಂದ 31/1/2024. ಆದ್ಯತೆ ಆಪ್ಷನ್ ಎಂಟ್ರಿ ನೀಡುವಿಕೆ ದಿನಾಂಕ 4/2/2024ರಿಂದ ದಿನಾಂಕ 5/2/2024. ಆಯ್ಕೆ ಪಟ್ಟಿ ಪ್ರಕಟಣ 4ನೇ ಪಟ್ಟಿದು ದಿನಾಂಕ 7/2/2024. ಇವತ್ತು 16/1/2024 ಮೂರನೇ ಸುತ್ತಿನ ಅರ್ಹತಾ ಪಟ್ಟಿ ಪ್ರಕಟಣೆಯನ್ನು ಮಾಡ್ತಾರೆ, ಎಲಿಜಿಬಲ್ ಲೀಸ್ಟನ್ನು ಬಿಡ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬಂದ ತಕ್ಷಣ. ನಮ್ಮ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.